ನಮಸ್ತೆ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ BMTC ಕಂಡಕ್ಟರ್ ಸೆಪ್ಟೆಂಬರ್ 1ನೇ ತಾರೀಕು ನಡೆದಿರುವಂಥದ್ದು ಪರೀಕ್ಷೆಯ ಅಧಿಕೃತ ಕೀ ಉತ್ತರಗಳು. ಅಧಿಕೃತ ಕೀ ಉತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಮೊದಲನೇ ಕ್ವಶನ್ ಹೀಗಿದೆ: ಕೆಳಕಂಡ ಯಾವ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿ ಪಂಚಾಯಿತಿ ಸೀಟ್ಗಳಲ್ಲಿ ಮೀಸಲಾತಿ ಅನ್ವಯವಾಗುವುದಿಲ್ಲ ಅಂತ ಕೇಳಿದ್ದಾರೆ. ಅರುಣಾಚಲ ಪ್ರದೇಶದಲ್ಲಿ ಇದು ಅನ್ವಯವಾಗುವುದಿಲ್ಲ. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಸಾಮಾಜಿಕ ನ್ಯಾಯದ ಪ್ರತಿಮೆ ಎಂದು ಬಣ್ಣಿಸಲ್ಪಟ್ಟ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಶ್ವದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಅಂತ ಕೇಳಿದ್ದಾರೆ? ಅದು ಆಂಧ್ರ ಪ್ರದೇಶ. ಓಕೆ, ಮೂರನೇ ಪ್ರಶ್ನೆ: ಭಾರತ ಸಂಸತ್ತಿನ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸಂಸತ್ತಿನ 2 ಅಧಿವೇಶನಗಳ ನಡುವೆ ಗರಿಷ್ಠ 6 ತಿಂಗಳಿಗಿಂತ ಹೆಚ್ಚಿಗೆ ಇರಬಾರದು ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿರುವಂಥದ್ದು. ಇನ್ನು ಸೈನ್ ಡೇ ಅಡ್ಜರ್ಮೆಂಟ್ ಎಂದರೆ 1 ವಾರ ಅವಧಿಗೆ ಸಂಸತ್ ಅಧಿವೇಶನ ಸ್ಥಗಿತಗೊಳಿಸುವುದು ಅಂತ ಕೊಟ್ಟಿದ್ದಾರೆ. ಎ ಸರಿಯಾಗಿರುವಂಥದ್ದು, ಎರಡನೇದು ತಪ್ಪಿರುವಂಥದ್ದು. ಓಕೆ, ಇದು ತಪ್ಪು. ಈ ಕೆಳಕಂಡ ಭಾರತದ ಯಾವ ಪ್ರಧಾನಮಂತ್ರಿ ಅವಿಶ್ವಾಸ ನಿರ್ಣಯದ 1 ಮತದಿಂದ ಸೋಲನ್ನು ಅನುಭವಿಸಿದ್ರು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇನ್ನು ನಂತರ ಪ್ರಶ್ನೆ: ಕೆಳಗಿನವುಗಳಲ್ಲಿ ದೇಶ ಮತ್ತು ಗಡಿ ರೇಖೆಗಳ ಸರಿಯಾದ ಹೊಂದಾಣಿಕೆಯಾಗುವ ಜೋಡಿಗಳು ಯಾವುವು ಅಂತ ಕೊಟ್ಟಿದ್ದಾರೆ? ಭಾರತ ಚೀನಾ ಮ್ಯಾಕ್ಮೋನ್ ಸರಿಯಾಗಿರುವಂಥದ್ದು. ಭಾರತ ಅಫ್ಘಾನಿಸ್ತಾನ ಇದು ಡುರ್ಯಾಂಡ್ ಆಗಿರೋದು, ತಪ್ಪು. ಭಾರತ ಮತ್ತು ಪಾಕಿಸ್ತಾನ ರಾಡ್ಕಿಲಪ್ ಇದು ಸರಿಯಾಗಿರುವಂಥದ್ದು. ಉತ್ತರ ಬಂದು ABC ಸರಿ ಇರುವಂಥದ್ದು. ಇನ್ನು ದೇವರಾಜ ಅರಸು ವಸತಿ ಯೋಜನೆ ಕೆಳಕಂಡ ವರ್ಗದವರಿಗಿದೆ ಅಂತ ಕೇಳಿದ್ದಾರೆ. ನೋಡ್ರಿ, ಇದು HIV ಸೋಂಕಿತರು ಮತ್ತು ದೇವದಾಸಿಯರವರಿಗೆ ಮತ್ತು ಸಫಾಯಿ ಕರ್ಮಚಾರಿಗಳು ಕಸ ಹೊಡಿತಿರ್ತಾರಲ್ಲ ಅವ್ರಿಗೆ, ಮುನ್ಸಿಪಾಲ್ಟಿ. ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೊಂದಿರುವ ಕುಟುಂಬದ ನಿವಾಸಿಗಳಿಗೆ ಮಾಲೀಕತ್ವ ದಾಖಲೆ ನೀಡುವ ಉದ್ದೇಶದಿಂದ ಆರಂಭಿಸಿರುವ ಕೇಂದ್ರ ವಲಯದ ಯೋಜನೆ ಹೆಸರೇನು ಅಂತ ಕೇಳಿದರೆ ಅದು ಸ್ವಾಯತ್ತ ಯೋಜನೆ. ಓಕೆ, ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಅದು ಹುಬ್ಬಳ್ಳಿಯಲ್ಲಿ ಇರುವಂಥದ್ದು. 9ನೇದು ಹಣಕಾಸು ಇಲಾಖೆ 2023ರಲ್ಲಿ ಜಾರಿಗೆ ತಂದ ಮಹಿಳಾ ಸನ್ಮಾನ ಪ್ರಮಾಣ ಪತ್ರ ಕಾಲಾವಧಿ ಎಷ್ಟು ಅಂತ ಕೇಳಿದ್ದಾರೆ? 2 ವರ್ಷಗಳ ಅವಧಿಗೆ. ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ 40 kg ತೂಗುತ್ತಾನೆ. ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಿದಾಗ ಆರಂಭಿಸಿದರೆ ಆತನ ತೂಕ ಏನಾಗುತ್ತೆ? ಹೆಚ್ಚಾಗುತ್ತಾ ಹೋಗುತ್ತೆ. ಧ್ರುವಗಳ ಪ್ರದೇಶ ಕಡೆ ಹೋದಂತೆ ಏನಾಗುತ್ತೆ? ತೂಕ ಹೆಚ್ಚಾಗುತ್ತಾ ಹೋಗುವಂಥದ್ದು. ಇನ್ನೊಂದು ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿ ನೀರಿನ ಹನಿಗಳು ನಾವು ನೋಡುತ್ತೇವೆ. ಏಕೆಂದರೆ ಅಂದ್ರೆ ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಇವನ್ನ ಬರೆದಿಟ್ಕೊಡ್ರಿ, ಯಾಕಂತಂದ್ರೆ ಮತ್ತೆ ಬೇರೆ ಪರೀಕ್ಷೆಯಲ್ಲಿ ಬೀಳುವಂಥ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಇನ್ನು ಕೆಳಗಡೆ ಕೊಟ್ಟಿದ್ದಾರೆ 12ನೇ ಪ್ರಶ್ನೆ: ಇವುಗಳಲ್ಲಿ ಸರಿಯಲ್ಲದ ಹೊಂದಾಣಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಮೀನುಗಳು ಶೀತರಕ್ತ ಪ್ರಾಣಿಗಳು, ಪಕ್ಷಿಗಳು ಬಿಸಿರಕ್ತ ಪ್ರಾಣಿಗಳು ಅಂತ ಕೊಟ್ಟಿದ್ದಾರೆ. ಸಸ್ತನಿಗಳು ಸ್ತನ ಗ್ರಂಥಿಗಳನ್ನು ಹೊಂದಿವೆ, ರೈಟ್. ಕಪ್ಪೆ 2 ಕೋಣೆ ಹೃದಯ ಇದಿಲ್ಲ, ಕಪ್ಪೆಗಳು 3 ಕೋಣೆ ಹೃದಯವನ್ನು ಹೊಂದಿರುತ್ತವೆ. ಇನ್ನೊಂದು ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನುನೊಣ, ರೇಷ್ಮೆ ಹುಳ, ಅರಗು ಕೀಟ ಪ್ರಾಣಿಗಳು ಯಾವ ವಂಶಕ್ಕೆ ಸೇರಿದವೆ ಅಂತ ಕೇಳಿದ್ದಾರೆ? ಸಂಧಿಪದಿ. ನೋಡ್ರಿ, ಇವನ್ನ ಆರ್ಥಿಕವಾಗಿ ಕೀಟಗಳು ಅಂತಂದ್ರೆ ಇವುಗಳಿಂದ ನಮ್ಗೆ ಏನಾಗುತ್ತದೆ? ಆದಾಯ ಬರುವಂಥದ್ದು. ಜೇನು ಹುಳಗಳಿಂದ ಜೇನುತುಪ್ಪ ಬರ್ತದೆ, ರೇಷ್ಮೆ ಹುಳಗಳಿಂದ ರೇಷ್ಮೆಯನ್ನು ತಯಾರು ಮಾಡ್ತಾರೆ. ಅದೇ ರೀತಿ ಅರಕು ಕೀಟಗಳು ಅಂತೇಳಿ ಬರ್ತಾವೆ, ಅವುಗಳಿಂದನೂ ಕೂಡ ನಮಗೆ ಆರ್ಥಿಕವಾಗಿ ಸಹಾಯವಾಗುವಂಥದ್ದು. ನಂತರ 14ನೇ ಪ್ರಶ್ನೆ ನೋಡಿದಾದ್ರೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಅಂತ ಕೊಟ್ಟಿದ್ದಾರೆ? A, B ಮಾತ್ರ ಹೊಂದಾಣಿಕೆ ಆಗ್ತಾವು, ಉಳ್ಕದ್ಯಾಡು ಹೊಂದಾಣಿಕೆ ಆಗುದಿಲ್ಲ. ಇದರಲ್ಲಿ ಏನಿರ್ತೈತಿ? ಅಸಿಟಿಕ್ ಆಮ್ಲ ಇರ್ತೈತಿ. ಈ ಟೊಮೆಟೊದಲ್ಲಿ ಆಕ್ಸಲಿಕ್ ಆಮ್ಲ ಇರುವಂಥದ್ದು, ನಿಂಬೆ ಹಣ್ಣಲ್ಲಿ ಲ್ಯಾಕ್ಟಿಕ್ ಆಮ್ಲ. ನೋಡ್ರಿ, ಇದು ಮೊಸರಿನಲ್ಲಿ ಇರ್ತೈತಿ, ನಿಂಬೆಯಲ್ಲಿ ಸಿಟ್ರಿಕ್ ಆಮ್ಲ ಇರುವಂಥದ್ದು. ಆದರೆ ಇದ್ರ ಉತ್ತರ ಏನ್ರಿ? 2. ಇನ್ನು ವಾಂಡಿವಾಸ್ ಕದನ, ಕರ್ನಾಟಕ ಮೊದಲ ಕರ್ನಾಟಕ ಯುದ್ಧ ಮತ್ತು ನೇಪಾಳ ಕದನ, ಬಕ್ಸರ್ ಕದನ 1764ರಲ್ಲಿ, ಬಕ್ಸರ್ ಕದನ 1764ರಲ್ಲಿ. ಓಕೆ, ಇದು ಉತ್ತರ ಏನ್ರಿ? ಇದು
ಇಲ್ಲಿ 4ನೇದು ಉತ್ತರ. ನಂತರ ಇದಂತೂ ಗ್ರೇಸ್ ಮಾರ್ಕ್ಸ್ ಇದೆ, ಅದನ್ನು ನೋಡೋ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೇನೆ. ಓಕೆ, ಸ್ವದೇಶಿ ಚಳವಳಿ ಅಂದರೆ 1905ರಲ್ಲಿ ಆಯಿತು. ಅದು ಜುಲೈ 13ರಂದು. ಹೋಮ್ ರೂಲ್ ಚಳವಳಿ 1916ರಲ್ಲಿ, ಬಂಗಾಳ ವಿಭಜನೆ 1905ರಲ್ಲಿ, ಸೂರತ್ ವಿಭಜನೆ 1907ರಲ್ಲಿ ಆಗಿರುವಂಥದ್ದು. ಉತ್ತರ ಬಂದು ಏನ್ರಿ ಇಲ್ಲಿ DB ಆಗಿರುವಂಥದ್ದು. ಇನ್ನು ಕೆಳಗಿನವುಗಳಲ್ಲಿ ಯಾರು ಮಂದಗಾಮಿ ನಾಯಕರಲ್ಲ ಅಂತ ಕೇಳಿದರೆ ಇವರು ನೋಡ್ರಿ, ಬಿಪಿನ್ ಚಂದ್ರಪಾಲ್ ಮತ್ತು ಸುಭಾಷ್ ಚಂದ್ರ ಬೋಸ್. ಇವರಂತ ಎಲ್ಲ ನಿಮಗೆಲ್ಲ ಗೊತ್ತಿರ್ತೈತಿ. ಇವರು ಗೋಪಾಲ್ ಕೃಷ್ಣ ಗೋಖಲೆ, ಫಿರೋಜ್ ಶಾ ಮೆಹ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ, ಆನಂದ್ ಮೋಹನ್ ಬೋಸ್ ಅವರು, ದಾದಾಬಾಯಿ ನವರೋಜಿ, MG ರಾನಡೆ, ದಾದಾಬಾಯಿ ನವರೋಜಿ ಅವರ ತಮ್ಮ ಅಂತ ಕೂಡ ಕರೀತಾರೆ. ಓಕೆ ರೀ. ನೆಕ್ಸ್ಟ್ ನೋಡ್ರಿ, ಇದು ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಚೋಳ ಹುಲಿ ಒಂದೇ ಕರೆಕ್ಟ್ ಆಗಿರುವಂಥದ್ದು. ಆದರೆ ಚೇರರ ಏನಾಗಿತ್ತು, ಲಾಂಛನ ಬಿಲ್ಲು ಆಗಿರುವಂಥದ್ದು. ಪಾಂಡ್ಯರ ಲಾಂಛನ ಮೀನು, ಪಲ್ಲವರ ಲಾಂಛನ ನಂದಿ ಆಗಿರುವಂಥದ್ದು. ಗೊತ್ತಿಲ್ಲ ಅಂದರೆ ಬದುಕೋಬೇಕು. ಇನ್ನು ನೋಡ್ರಿ 20ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ಮನೆತನಗಳ ಸ್ಥಾಪನೆಯಾದಾಗ ದೆಹಲಿಯನ್ನು ಯಾರು ಆಳ್ತಿದ್ರು ಅಂತ ಕೇಳಿದ್ದಾರೆ. ದೆಹಲಿಯನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂತ ಕೇಳಿದ್ದಾರೆ. ಯಾರು ಆಡಳಿತ ಮಾಡ್ತಾ ಇದ್ರಿ ದೆಹಲಿಯನ್ನು? ಮೊಹಮ್ಮದ್ ಬಿನ್ ತುಘಲಕ್ ರವರು ಆಡಳಿತ ಮಾಡ್ತಾ ಇದ್ರು. ಮೊಹಮ್ಮದ್ ಬಿನ್ ತುಘಲಕ್ ರವರು ಏನು ಮಾಡ್ತಾ ಇದ್ರಿ? ಆಡಳಿತ ಮಾಡ್ತಾ ಇದ್ರು. ಹಾಗಾದ್ರೆ ಅವರ ಕಾಲಾವಧಿ ಎಷ್ಟಿತ್ತು ಅಂತಂದ್ರೆ 1325ರಿಂದ 1351ರವರೆಗೆ. ವಿಜಯನಗರದ 1336 ವಿಜಯನಗರ ಸ್ಥಾಪನೆ ಆಯಿತು. 1336 18ನೇ ತಾರೀಕಿಗೆ. ಇನ್ನು ಬಹುಮನಿ ಸುಲ್ತಾನರು 1347 8 3ನೇ ತಾರೀಕರಂದು. ಪಯನಸ್ತಂಗ ಭೇಟಿ ನೀಡಿದ ಈ ಸ್ಥಳದಲ್ಲಿ ಪಲ್ಲವರ ಅರಸ ನರಸಿಂಹವರ್ಮ ವಿಜಯ ಸ್ತಂಭವನ್ನು ಸ್ಥಾಪಿಸಿ ವಾತಾಪಿ ಕೊಂಡ ಎಂಬ ಬಿರುದನ್ನು ಪಡೆದುಕೊಂಡ ಅಂತ ಕೇಳಿದರೆ ಅದು ಬದಾಮಿ ಆಗಿರುವಂಥದ್ದು. ಭಾರತ ರಾಷ್ಟ್ರೀಯ ಲಾಂಛನವನ್ನು ಈ ಸ್ತಂಭದಿಂದ ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ಯಾವುದ್ರಿ? ಸಾರನಾಥ ಸ್ತಂಭದಿಂದ ಅಳವಡಿಸಿಕೊಳ್ಳಲಾಗಿದೆ. ಇನ್ನು ಪ್ರಾಗೈತಿಹಾಸಿಕ ಕಾಲದ ಯಾವ ಹಂತದಲ್ಲಿ ಮಾನವ ಕ್ವಾರ್ಟೆಜೈಟ್ ಶಿಲೆಯನ್ನು ಬಳಸಿದ್ದರು ಅಂತ ಕೇಳ್ತಾರೆ. ಹಳೆ ಕಾಲದ ಶಿಲಾಯುಗದಲ್ಲಿ. 24 ಪ್ರಶ್ನೆ, ಉತ್ತರ ಮೂರೂರು ವೈಕುಂಠ ದೇವಸ್ಥಾನದ ಗೋಡೆ ಮೇಲೆ 2 ಶಾಸನಗಳಿವೆ. ಮೊದಲನೇ ಶಾಸನ ಗ್ರಾಮ ಸಭೆಯ ನೀತಿ ನಿಯಮ ಒಳಗೊಂಡಿದೆ. 2ನೇ ಶಾಸನ ಸುಧಾರಿತ ನೀತಿಯನ್ನು ಒಳಗೊಂಡಿದೆ ಅಂತ ಕೇಳಿದರೆ ಉತ್ತರ ಎ ಸರಿ, 2 ತಪ್ಪಾಗಿರುವಂಥದ್ದು. ಇನ್ನು ಪ್ರಸ್ತುತ ಕೆಳಕಂಡ ಯಾವುದು ಮೂಲಭೂತ ಹಕ್ಕಲ್ಲ ಅಂತ ಕೇಳಿದ್ದಾರೆ. ನೋಡಿ, ವಾಕ್ ಸ್ವಾತಂತ್ರ್ಯ ಇದು ಮೂಲಭೂತ ಹಕ್ಕಾಗಿರುವಂಥದ್ದು. ಅಕ್ರಮ ಬಂಧನದ ವಿರುದ್ಧ ಇದು 20ನೇ ಆರ್ಟಿಕಲ್ 20. ಆಸ್ತಿ ಹಕ್ಕನ್ನು ತೆಗೆದುಹಾಕಲಾಗಿದೆ, ಇದು ಅಲ್ಲ. ಇನ್ನು ಸಾಕ್ಷಿಗೆ ಸರಿ ಎನಿಸಿದ ಧರ್ಮವನ್ನು ಸ್ವೀಕರಿಸುವುದು ಆರ್ಟಿಕಲ್ 25. ನೋಡ್ರಿ, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ 19, ಅಕ್ರಮ ಬಂಧನ ಆರ್ಟಿಕಲ್ 20, ಆತ್ಮಸಾಕ್ಷಿಗೆ ಸರಿ ಎನಿಸಿದ ಧರ್ಮವನ್ನು ಆರ್ಟಿಕಲ್ 25. ಈ ಕೆಳಕಂಡವುಗಳಲ್ಲಿ ಯಾವುದು ಶಾಸ್ತ್ರೀಯವಾಗಿ ಮೀನುಗಳ ಗುಂಪಿಗೆ ಸೇರುವುದಿಲ್ಲ ಅಂತ ಕೇಳಿದರೆ ನಕ್ಷತ್ರ ಮೀನು, ಸ್ಟಾರ್ ಫಿಶ್. ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತೆ ಅಂತ ಕೇಳಿದರೆ ಶಬ್ದವು ಘನ, ದ್ರವ ಮತ್ತು ಅನಿಲಗಳ ಮೂಲಕ ಪ್ರಸಾರವಾಗುವಂಥದ್ದು. ಇನ್ನು CNGಯ ವಿಸ್ತೃತ ರೂಪ ಕೇಳಿದರೆ CNGಯ ವಿಸ್ತೃತ ರೂಪ ಆಪ್ಷನ್ಸ್ 2 ಆಗಿರುವಂಥದ್ದು. 29 ಕೆಳಗಿನವುಗಳಲ್ಲಿ ಯಾವುದು ಅನಿಲವನ್ನು ಸಸ್ಯಗಳು ಉಸಿರಾಡುತ್ತವೆ ಅಂತ ಕೇಳಿದರೆ ಸಸ್ಯಗಳು ಆಮ್ಲಜನಕವನ್ನು ಉಸಿರಾಡುತ್ತವೆ. ನೋಡ್ರಿ, ರಾತ್ರಿ ಸಸ್ಯಗಳು ಉಸಿರಾಡಬೇಕಾದ್ರೆ ಆಮ್ಲಜನಕವನ್ನು ತೆಗೆದು ಇಂಗಾಲ ಡೈಆಕ್ಸೈಡನ್ನು ಬಿಡುವಂಥದ್ದು. ಬಟ್ ಆಹಾರವನ್ನು ತಯಾರಿಸಬೇಕಾದ್ರೆ ಬೆಳಗ್ಗೆ ಸೂರ್ಯನ ಬೆಳಕಿನೊಂದಿಗೆ ಏನು ಮಾಡ್ತಾ ಹೋಗುತ್ತೆ ಅಂದ್ರೆ ಇಂಗಾಲ ಡೈಆಕ್ಸೈಡನ್ನು ತೆಗೆದುಕೊಂಡು ಆಹಾರವನ್ನು ರೆಡಿ ಮಾಡ್ಕೊತಾರೆ. ನಂತರ 30ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಸೌರ ಶಕ್ತಿ. ಇನ್ನು ಜಡತ್ವ ನಿಯಮವು ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ ಅಂತ ಕೇಳಿದರೆ ಲಾರಿ. ಜಡತ್ವ ಅಂತಂದ್ರೆ ಇದು ನ್ಯೂಟನ್ನ ಮೊದಲನೇ ನಿಯಮ ಆಗಿರುವಂಥದ್ದು. ನಿಮಗೆ ಗೊತ್ತಿರಲಿ, ನ್ಯೂಟನ್ನ ಫಸ್ಟ್ ಲಾ. ಇನ್ನು 32ನೇ ನೋಡ್ರಿ, APAA ಸ್ವಯಂ ಚಾಲಿತ ಶಾಶ್ವತ ಶೈಕ್ಷಣಿಕ ಖಾತೆ ನೋಂದಣಿ. ಇದು ಒಂದು ಏನು ಅಂತಂದ್ರೆ ಒಂದು ದೇಶ ಒಂದು ವಿದ್ಯಾರ್ಥಿ ಅಂತಕ್ಕಂಥ ಒಂದು ಐಡಿ ನಂಬರ್. ಇನ್ನು ಚಾಂಪಿಯನ್ಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ ಹೇಳಿದರೆ ಇದಕ್ಕೆ ಉತ್ತರ ಬಂದು A, B, C ಎಲ್ಲವೂ ಸರಿಯಾಗಿರುವಂಥದ್ದು. ನೋಡ್ರಿ, ಡಾಕ್ಟರ್ ಪ್ರೇಮ್ ಘೋಷ್ ರವರು 1842ರಲ್ಲಿ ಕರ್ನಾಟಕ ರಾಯಚೂರು ಜಿಲ್ಲೆ ಲಿಂಗಸೂರಿನಲ್ಲಿ ಸಂಶೋಧಿಸಿದ ವಸ್ತುಗಳು ಯಾವ ವಸ್ತುಗಳನ್ನು ಸಂಶೋಧನೆ ಮಾಡಿದರೆ ಅಲ್ಲಿ ಕಲ್ಲಿನ ಚಾಕು ಮತ್ತು
ಬಾಣದ ಮೊನೆಯನ್ನು ಅಲ್ಲಿ ಸಿಕ್ಕಿರುವಂಥದ್ದು. ಭಾರತೀಯ ಕೃಷಿ ವಲಯದಲ್ಲಿನ ನಿರುದ್ಯೋಗದ ಸ್ವರೂಪ ಎಂಥದ್ದು ಅಂತ ಕೇಳಿದ್ದಾರೆ. ಇಲ್ಲಿ ಎ ಬಿ ಮಾತ್ರ ಸರಿ ಅಂತ ಹೇಳಿದ್ದಾರೆ. ಋತುಮಾನ ಅಂತಂದ್ರೆ ಈ ಮಳೆಗಾಲದಲ್ಲಿ ಮಾತ್ರ ಕೆಲಸ ಸಿಗೋದು, ಬೇಸಿಗೆಯಲ್ಲಿ ಕೆಲಸ ಸಿಗದೇ ಇರೋದಕ್ಕೆ ಋತುಮಾನ ನಿರುದ್ಯೋಗ ಅಂತ. ಮರೆಮಾಚಿದ ನಿರುದ್ಯೋಗ ಅಂತಂದ್ರೆ ಇಲ್ಲಿ ಒಬ್ಬರು ಕೆಲಸ ಮಾಡೋದನ್ನ 10 ಜನ ಮಾಡುವಂಥದ್ದು ಮರೆಮಾಚಿದ ನಿರುದ್ಯೋಗ. ಒಬ್ಬರೇ ಮಾಡ್ಬೋದು, ಇಬ್ಬರು ಮಾಡಿ ಮುಗಿಸುವಂಥ ಕೆಲಸವನ್ನು 10 ಜನ ಸೇರಿ ಮಾಡುವಂಥದ್ದು ಮರೆಮಾಚಿದ ನಿರುದ್ಯೋಗವಾಗಿರುತ್ತದೆ. ಇನ್ನು ನಂತರ ಸಂವಿಧಾನದ ಯಾವ ತಿದ್ದುಪಡಿ ಅನುಗುಣವಾಗಿ ಕರ್ನಾಟಕ ಪಂಚಾಯತ್ ರಾಜ್ಯ 1993 ಜಾರಿಗೆ ಬಂದಿದೆ ಅಂತ ಕೇಳಿದ್ದಾರೆ. ನೋಡಿ, 63ನೇದು ಪಂಜಾಬ್ ಸರ್ಕಾರಕ್ಕೆ ಪಂಜಾಬ್ ರಾಜ್ಯಕ್ಕೆ ಸಂಬಂಧಿಸಿದಂಥ ತಿದ್ದುಪಡಿ ಆಗಿತ್ತು. ಇದು 64ನೇದು ಕೂಡ ಇದು ಪಂಜಾಬಿಗೆ ಸಂಬಂಧಿರ್ತಕ್ಕಂಥ ರಾಜ್ಯಪಾಲರು ಏನು ರಾಜಕೀಯ ಪರಿಸ್ಥಿತಿಯನ್ನು ಹೊರಡಿಸಿರ್ತಾರಲ್ಲ ಅದಕ್ಕೆ ಇರುವಂಥದ್ದು 64ನೇದು. ಇನ್ನು 73ನೇ ತಿದ್ದುಪಡಿ ಅಂದರೆ ಪಂಚಾಯತ್ ರಾಜ್ ಆಕ್ಟ್ ಇದು. ಇನ್ನು 74ನೇದು ನಗರ ಸ್ಥಳೀಯ ಸರ್ಕಾರಗಳ ಬಗ್ಗೆ ಇರುವಂಥದ್ದು. ಇನ್ನು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಎತ್ಕೊಳ್ಳಿದ್ದಾರೆ. ಇದರಲ್ಲಿ 2 ಮಾತ್ರ ಸರಿ ಇರುವುದು ಅಂತ ಕೊಟ್ಟಿರುವಂಥದ್ದು. ಎಲಿವೇಟ್ ವುಮೆನ್ ಯೋಜನೆ ಇದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಮಹಿಳಾ ಉದ್ಯಮಿಗಳಿಗೆ ಸಂಬಂಧಿಸಿರುವಂಥದ್ದು. ಇನ್ನೊಂದು 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಶೌಚಾಲಯಗಳನ್ನು ಬಳಸುವವರು ಶೇಕಡಾ ಎಷ್ಟು ಪ್ರಮಾಣದಲ್ಲಿದ್ದಾರೆ ಅಂತಂದರೆ 28.4%. ಇನ್ನು IR8 ಎಂಬುದು ಡ್ಯಾಶ್ ತಳಿವಾಗಿದೆ ಅಂತ ಕೇಳಿದರೆ ಇದು ಅಕ್ಕಿ ತಳಿ. ಇನ್ನು ರೈತವಾರಿ ಪದ್ಧತಿಯನ್ನು ಪರಿಚಯಿಸಿದವರು ಎಲ್ಲಿ ಪರಿಚಯಿಸಿಲ್ಲ, ಯಾವ ರಾಜ್ಯದಲ್ಲಿ ಪರಿಚಯಿಸಿಲ್ಲ ಆಯಿತು ಅಂದರೆ ತಮಿಳುನಾಡಲ್ಲಿ ಹೆಕ್ಟರ್ ಮೆನ್ರೋ ಅದನ್ನು ಪರಿಚಯಿಸ್ತಾರೆ. 42ನೇದು ಜುಲೈ 2024ರಲ್ಲಿ ನಮ್ಮ ಮೆಟ್ರೋದ ಯಾವ ಹೆಸರಿನ ಟನಲ್ ಬೋರಿಂಗ್ ಮಷಿನ್ 308 ಮೀಟರ್ಗಳಷ್ಟು ಸುರಂಗವನ್ನು ಕೊರೆಯುವುದರ ಮೂಲಕ ನೂತನ ದಾಖಲೆಯನ್ನು ನಿರ್ಮಿಸಿದೆ ಅಂತಂದ್ರೆ TBM ತುಂಗಾ ಅಂತಕ್ಕಂಥದ್ದು. ಇನ್ನು ಡೈರೆಕ್ಟರ್ ಜನರಲ್ ಮೆಡಿಕಲ್ ಸರ್ವಿಸ್ ಹುದ್ದೆಗೇರಿದ ಪ್ರಥಮ ಮಹಿಳೆ ಯಾರು ಅಂತ ಕೇಳಿದರೆ ಲೆಫ್ಟಿನೆಂಟ್ ಜನರಲ್ ಸಕ್ಸೇನಾ ನಾಯರ್. ಇನ್ನು ಜುಲೈ 24ರಲ್ಲಿ ನಿಕೋಲಾಸ್ ರೋಗರ್ ಅವರನ್ನು ಕೆಳಗಿನ ಯಾವ ರಾಷ್ಟ್ರದಲ್ಲಿ ಜರುಗಿದ ರಾಷ್ಟ್ರಪತಿ ಚುನಾವಣಾ ವಿಜೇತರೆಂದು ಗುರುತಿಸಲಾಗಿದೆ? ವೆನೆಜುವೆಲಾ. 45 ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಂ ಅಡಿಯಲ್ಲಿ ನೀಡಲಾಗುವ ಲಸಿಕೆಗಳ ವರದಿಯನ್ನು ಡಿಜಿಟಲೀಕರಣ ಮಾಡಲು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಯಾವ ಪ್ಲಾಟ್ಫಾರ್ಮ್ ಅನ್ನು ಜಾರಿಗೆ ತರಲಾಯಿತು ಅಂತ ಕೇಳಿದ್ದಾರೆ? ಯುವಿನ್ ಅಂತಕ್ಕಂಥದ್ದು. ಇನ್ನು 18ನೇ ಲೋಕಸಭೆ ಹಂಗಾಮಿ ಅಂದರೆ ತಾತ್ಕಾಲಿಕ ಸಭಾಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಯಾರಾಗಿದ್ರಿ? ಮಹತಾಬ್ರವರು ಆಗಿರುವಂಥದ್ದು. ಭಾರತ ಸಂವಿಧಾನದ ಕೆಳಗಿನ ವಿಧಿಗಳಲ್ಲಿ ಯಾವುದು ವಿಧಾನ ಪರಿಷತ್ ರಚನೆ ರದ್ದತಿಯನ್ನು ಕುರಿತು ವಿವರಿಸುತ್ತದೆ? ಅಂದರೆ ವಿಧಾನ ಪರಿಷತ್ತನ್ನು ತೆಗೆದುಹಾಕುವುದು ಯಾವುದು ಹೇಳ್ತಾರೆ? ಎಷ್ಟನೇ ವಿಧಿ ಅಂದರೆ 169ನೇ ವಿಧಿ. ಆಲ್ರೆಡಿ ಯಾವ್ಯಾವ ಅಂದರೆ ಎಲ್ಲ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಹೊಂದಿಲ್ಲ, ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಇದು ವಿಧಾನ ಪರಿಷತ್ತು ಹೊಂದಿರುವಂಥದ್ದು. ಕೆಳಗಿನವರಲ್ಲಿ ಯಾರು ರಾಜ್ಯಗಳ ಪುನರ್ರಚನೆ JVP ಸಮಿತಿ ಅಧ್ಯಕ್ಷರಾಗಿದ್ದರು ಅಂತ ಕೇಳಿದರೆ ಇಲ್ಲಿ ಯಾರೂ ಅಧ್ಯಕ್ಷತೆಯನ್ನು ಹೊಂದಿರ್ತಾರೆ ಸಮಿತಿ. ಏನಿದು JVP ಸಮಿತಿ? ಇದು ಏನಿದೆ ರಾಜ್ಯಗಳ ಪುನರ್ವಿಂಗಡಣೆ ಮಾಡಬೇಕಾಗಿದ್ರೆ ಭಾಷಾ ಆಧಾರದ ಮೇಲೆ ಮಾಡಬೇಕು ಹೆಂಗೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡೋಕ್ಕೋಸ್ಕರ ಕಮಿಟಿ ಇತ್ತು. ಇನ್ನು ಆಕಸ್ಮಿಕ ಅಣು ವಿಕಿರಣ ಸೋರಿಕೆಯಿಂದಾಗಿ ದುರಂತಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ? 3 ಮೈಲ್ ಐಲ್ಯಾಂಡ್ ಅಂತಕ್ಕಂಥದ್ದು. ಇನ್ನು ಸರಿ ಹೊಂದಿಲ್ಲದ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದರೆ ಆಪ್ಷನ್ಸ್ 3. ಡಾಬ್ಸನ್ ಘಟಕ ಹಸಿರುಮನೆ ಅನಿಲ ಅಳತೆ ಮಾಪನ ಸರಿಯಲ್ಲ. ಇದು ಮ್ಯಾಗ್ಲಿನ್ ಎಲ್ಲ ನೋಡ್ರಿ ಮೆಟೀರಿಯಲ್ ಒಡಂಬಡಿಕೆ ಅಂತಂದರೆ ಓಜನ್ ನಾಶಗೊಳಿಸುವ ವಸ್ತುಗಳನ್ನು ಹೊರಸೂಸುವಿಕೆಯನ್ನು ನಿಯಂತ್ರಿಸುವಂಥದ್ದು. ಎಲ್ಲೇನೋ ಪರಿಣಾಮ ಅಂದರೆ ಹವಾಮಾನ ಬದಲಾವಣೆ ವೈಪರೀತ್ಯ ಸರಿಯಾಗಿರುವಂಥದ್ದು. UVB ವಿಕಿರಣ ಅಂದರೆ ಹಿಮಾಂಬತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡ್ರಿ ನಗಾರೋನು ಕರ್ಬಾಕ್ ವಲಯದ ಸಂಘರ್ಷ ಯಾವ ದೇಶದಲ್ಲಿ ನಡೆದಿದೆ ಅಂತ ಕೇಳಿದರೆ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾದ ಮಧ್ಯೆ ನಡೆದಿರುವಂಥದ್ದು. ಇನ್ನು ಉಳಿದ 50ರಿಂದ 100 ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಲಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಕೈಂಡ್ಲಿ ರಿಕ್ವೆಸ್ಟ್.